ಡಿ ಬಾಸ್ ದರ್ಶನ್ ರವರು ಜೈಲಿಗೆ ಹೋಗಿ ಈಗಾಗಲೇ 1 ವರ್ಷ ಕಳೀತಾ ಬಂತು. ಆದರೆ ಅವರ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಕರ್ನಾಟಕದಾದ್ಯಂತ ಸಕ್ಸಸ್ಫುಲ್ಲಾಗಿ ಹೊರಹೊಮ್ಮಿತು. ಆದರೆ ಡೆವಿಲ್ ಸಿನಿಮಾವನ್ನು ಇದುವರೆಗೂ ಯಾವುದೇ OTT ಪ್ಲ್ಯಾಟ್ಫಾರ್ಮ್ಗಳು ತೆಗೆದುಕೊಳ್ಳಲು ಮುಂದೆ ಬಂದಿಲ್ಲ. ಇಷ್ಟು ದೊಡ್ಡ ಸ್ಟಾರ್ ನಟನ ಸಿನಿಮಾವನ್ನು ಯಾಕೆ OTT ಪ್ಲ್ಯಾಟ್ಫಾರ್ಮ್ಗಳು ತಗೊಳ್ತಿಲ್ಲ? ಅದು ಜನರ ಕ್ರೇಜ್ ಇರುವಾಗಲೇ. ಇದರ ಹಿಂದೆ ಯಾರಾದರೂ ಇದ್ದಾರಾ? ಇದು ಪೊಲಿಟಿಕಲ್ ಪ್ರೆಷರಾ ಅಥವಾ ಇಂಡಸ್ಟ್ರಿ ಡಿಸಿಷನ್? ಬನ್ನಿ ಇದಕ್ಕೆ ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಮ್ಯಾಜಿನ್ ಮಾಡಿ, ಕರ್ನಾಟಕದಾದ್ಯಂತ ಹೆಚ್ಚು ಫಾಲೋವರ್ಸ್ ಹೊಂದಿರುವ ದರ್ಶನ್ ಸರ್ ಅವರ ಮೂವಿಯನ್ನೇ ಈಗ ಯಾವುದೇ OTT ಪ್ಲ್ಯಾಟ್ಫಾರ್ಮ್ಗಳು ತೆಗೆದುಕೊಳ್ತಿಲ್ಲ. ಹಾಗಾಗಿನೇ ಇದರ ಹಿಂದೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಅಂತ ದರ್ಶನ್ ಸರ್ ಅವರ ಅಭಿಮಾನಿಗಳ ಜೊತೆ ಕನ್ನಡದ ಸಿನಿಮಾಭಿಮಾನಿಗಳು ಸಹ ರೊಚ್ಚಿಗೆ ಜೋರಾಗಿ ಚರ್ಚೆ ನಡೀತಿದೆ. ಕೆಲವರು ಶಾಕ್ ಆಗಿದ್ದಾರೆ, ಇನ್ನು ಕೆಲವರು ಇದು ಇಂಟೆನ್ಷನಲ್ ಆಗಿ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಆದರೆ ಇದರ ಬಗ್ಗೆ ಅಫಿಷಿಯಲ್ ಕನ್ಫರ್ಮೇಷನ್ ಏನೂ ಬಂದಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ರೂಮರ್ಸ್ ಮತ್ತು ಡಿಸ್ಕಷನ್ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೇ ದರ್ಶನ್ ಸರ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲದೆ ಪೊಲಿಟಿಕಲ್ಲಿ ಕೂಡ ವಿರೋಧವಾದ ಬಣ ಒಂದು ಇದೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡೇ ಈ ರೀತಿಯಾದ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಕರ್ನಾಟಕದ ಜನ ಹಾಗೂ ದರ್ಶನ್ ಸರ್ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಾಕೊಂಡಿರುವ ದರ್ಶನ್ ರವರು ಆಚೆ ಕಡೆ ಬರಬಾರ್ದು ಅಂತ ಹೊರಗಡೆ ಇರೋ ಈ ಬಣ ತುಂಬ ಪ್ರಯತ್ನ ಪಡ್ತಿದೆ. ಆ್ಯಕ್ಚುಲಿ OTT ಸಪೋರ್ಟ್ ಈಗ ಸಿನಿಮಾಗಳಿಗೆ ತುಂಬ ಇಂಪಾರ್ಟೆಂಟ್. ಬರೀ ಥಿಯೇಟ್ರಿಕಲ್ ರಿಲೀಸ್ ಮಾತ್ರವಲ್ಲದೆ ಡಿಜಿಟಲ್ ರೈಟ್ಸ್ ಹಾಗೂ ಸಾಂಗ್ಗಳು ಮಾರಾಟ ಆಗೋದು ತುಂಬಾ ಸಿನಿಮಾಗೆ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಪ್ರೊಡ್ಯೂಸರ್ಗಳು ರೆವೆನ್ಯೂ ಜನರೇಟ್ ಮಾಡುವಂಥ ಪ್ರಮುಖ ಭಾಗಗಳು. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಫ್ರೆಂಡ್ಸ್. ಇದು ಇಂಡಸ್ಟ್ರಿ ಡಿಸಿಷನ್ನ ಅಥವಾ ಪೊಲಿಟಿಕಲ್ ಪ್ರೆಷರ್ ಇದೆಯಾ ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣ ಇದೆಯಾ ಅಂತ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಹಾಗಾದರೆ ದರ್ಶನ್ ಸರ್ ಅವರ ಡೆವಿಲ್ ಮೂವಿ ನಿಜವಾಗ್ಲೂ ಪ್ರೆಷರ್ನ ಫೇಸ್ ಮಾಡ್ತಾ ಇದೆಯಾ ಅಥವಾ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರುವಂಥ ಎಕ್ಸಾಗರೇಷನಾ? ಒಟ್ಟಿನಲ್ಲಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.